ಮೇಲೆ ಕೂದಲುಗಳು ಬೆಳೆಯೋದಕ್ಕೆ ಶುರುವಾಗಿವೆ ಅಂತೆ. ಹವಾ ಸ್ವಾಮೀಜಿ ಭವಿಷ್ಯ ನುಡಿದ 2 ದಿನಕ್ಕೆ ವಿಸ್ಮಯ. ಶಿವಲಿಂಗದ ಸರ್ಪದ ಹೆಡೆ ಮೇಲೆ ಮೂಡಿವೆ ಕೂದಲು. ಉತ್ತರ ಕರ್ನಾಟಕದಲ್ಲಿ ಈ ಹವಾ ಸ್ವಾಮೀಜಿಯನ್ನ ಪ್ರತ್ಯಕ್ಷ ದೈವ ಅಂತಾನೆ ಎಲ್ಲರೂ ಕೂಡ ನಂಬ್ತಾರೆ. ಅದರಲ್ಲೂ ಶಿವಲಿಂಗ ಪ್ರತಿಷ್ಠಾಪನೆ ಮಾಡುವುದರಲ್ಲಿ ಇವರು ಎತ್ತಿದ ಕೈ. ಹೀಗಾಗಿನೇ ನಾನಾ ರಾಜ್ಯಗಳಲ್ಲೂ ಹಲವಾರು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ 1 ವರ್ಷದ ಹಿಂದೆ ಕಡಣಿ ಗ್ರಾಮಸ್ಥರು ಇದೇ ಹವಾ ಸ್ವಾಮೀಜಿ ಕರೆಸಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಸಿದ್ರು. ಇದೀಗ 1 ವರ್ಷ ಆಗ್ತಾ ಬರ್ತಾ ಇರೋದ್ರಿಂದ ಮತ್ತೊಮ್ಮೆ ನಮ್ಮ ಊರಿಗೆ ಬನ್ನಿ ಅಂತ ಆಹ್ವಾನವನ್ನ ಕೊಡೋದಕ್ಕೆ ಹೋಗಿದ್ರಂತೆ. ಆಗ ಭವಿಷ್ಯವೊಂದನ್ನ ನುಡಿದಿದ್ರಂತೆ. ನಿಮ್ಮ ಊರಲ್ಲೊಂದು ಪವಾಡ ನಡೆಯುತ್ತೆ, ನೀವೇ ನನ್ನನ್ನ ಅದ್ದೂರಿಯಾಗಿ ಸ್ವಾಗತ ಕೋರ್ತೀರಿ ಅಂತ ಹೇಳಿದ್ರಂತೆ. ಈಗ ಸ್ವಾಮೀಜಿ ಹೇಳಿದಂತನೇ ಶಿವಲಿಂಗದ ಮೇಲೆ ಕೂದಲು ಬೆಳೀತಾ ಇದಾವೆ ಅಂತ